ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಸ್ವಾಗತ. ಇಷ್ಟು ದಿನ ನಾನು ವ್ಲಾಗ್ ಮಾಡೋಕ್ಕಾಗಿ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಎಲ್ಲರೂ ಕೇಳ್ತಾ ಇದ್ರು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಪಾಪಗೂ ಹುಷಾರಿಲ್ಲಕ್ಕೆ ವ್ಲಾಗ್ನ ಮಾಡಿಲ್ಲ ನಾನು. ಬನ್ನಿ, ಇವತ್ತು ನಮ್ಮ ಪಾಪು ನಾಮಕರಣಕ್ಕೆ ಮತ್ತು ಗೋಲ್ಡು ಮತ್ತು ಸಿಲ್ವರು ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ ಥರ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ವಿಡಿಯೋ ನೀವೇ ನೋಡ್ಬೋದು. ಬನ್ನಿ, ಇವಾಗ ಏನೇನೆಲ್ಲ ನಮ್ಮ ಪಾಪುಗೆ ನಾಮಕರಣಕ್ಕೆ ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಯಾವುದು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೋಲ್ಡು ಮತ್ತು ಬೆಳ್ಳಿನ ತೋರಿಸ್ತಾ ಇದ್ದೀನಿ. ಪಾಪು ನಾಮಕರಣದ್ದು ಬಟ್ಟೆ ವ್ಲಾಗ್ ಮಾಡಿದ್ನಲ್ಲ, ಅದರಲ್ಲಿ ಕೇಳಿದ್ರು ಒಬ್ಬರು ಸಿಸ್ಟರು, ಬಟ್ಟೆಗಳು ಅಷ್ಟೇ ಬಂದಿರೋದು ಗಿಫ್ಟಾಗಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಈ ವ್ಲಾಗು. ನೋಡಿ ಫ್ರೆಂಡ್ಸ್, ನೀವು ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಇವಾಗ ಏನೇನೆಲ್ಲ ಬಂದಿದೆ ಅಂತ. ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಗಿಫ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಾಪುಗೆ ನಾಮಕರಣದಲ್ಲಿ. ಫಸ್ಟ್ ನಾನು ಬೆಳ್ಳಿ ಗಿಫ್ಟ್ಗಳನ್ನು ತೋರಿಸ್ತಾ ಇದ್ದೀನಿ. ಬೆಳ್ಳಿ ಗಿಫ್ಟ್ ಅಂದರೆ ಪಾಪುಗೆ ಏನೇನೆಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಹಾಕ್ತೀವಲ್ವ, ಅವು ಏನೇನೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೊದಲಿಗೆ ಇದು ಬೆಳ್ಳಿದು ಉಡುಗೊರ. ಇದು ನಾಮಕರಣದಲ್ಲಿ ಹಾಕ್ಕೊಂಡಿದ್ದ ಅವನು. ಇದು ಗಿಫ್ಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ಡಿಸೈನು. ಇದು ಬಂದ್ಬಿಟ್ಟು ನಮ್ಮ ಅಮ್ಮನ ತಂಗಿ ಕೊಟ್ಟಿರೋ ಅಂಥದ್ದು. ನಮ್ಮ ಚಿಕ್ಕಮ್ಮ ಗಿಫ್ಟಾಗಿ ಕೊಟ್ಟಿದ್ದಾರೆ ನಮಗೆ, ನಮ್ಮ ಪಾಪುಗೆ. ತುಂಬ ಚೆನ್ನಾಗಿದೆ. ಅವನು ಅವತ್ತು ಹಾಕ್ಕೊಂಡಿದ್ದ, ಆದರೆ ದೊಡ್ಡದಾಗಿತ್ತು. ಇನ್ನೂ ಆದರೂ ದೊಡ್ಡದೇ ಆಗ್ತಾಯಿದೆ. ಅವನಿಗೆ ಹಾಕಿಲ್ಲ, ಅವತ್ತು ಹಾಕಿದ್ದೆ ಲಾಸ್ಟು, ಮತ್ತೆ ಹಾಕೇ ಇಲ್ಲ ನಾನು. ತುಂಬ ಚೆನ್ನಾಗಿದೆ, ನೋಡ್ಬೋದು. ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ನಾನು ಒಂದ್ಸರಿ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲನೂ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಂಗು, ಬೆಳ್ಳಿ ರಿಂಗು ನೋಡ್ಬೋದು. ಇದಕ್ಕೆ ದಾರ ಸುತ್ಬಿಟ್ಟು ಇಟ್ಟಿದ್ದೀವಿ, ಯಾಕಂದರೆ ಅವನಿಗೆ ಅವತ್ತು ಆಗಿರಲಿಲ್ಲ. ಅದಕ್ಕೋಸ್ಕರನೇ ಈ ಥರ ದಾರ ಸುತ್ಬಿಟ್ಟು ಹಾಕಿದ್ವಿ ಅವನ ಕೈಗೆ. ನೋಡಿ, ಮೆರೂನ್ ಕಲರ್ ಇದೆ ಹಳ್ಳಿ ಇದರಲ್ಲಿ. ತುಂಬ ಚೆನ್ನಾಗಿದೆ ರಿಂಗು, ಬೆಳ್ಳಿ ರಿಂಗ್ ಇದು. ಇದು ಅವ್ರ ಅಪ್ಪಾಜಿ ತಂದಿರೋಂಥ ರಿಂಗು. ನಮ್ಮ ಕಡೆ ಪಾಪು ಮುಖ ನೋಡ್ಬೇಕಂದ್ರೆ ಮೊದಲಿಗೆ ಬೆಳ್ಳಿ ಅಥವಾ ಬಂಗಾರ ಹಾಕಿಬಿಟ್ಟು ನೋಡ್ತಾರೆ. ಅದನ್ನು ಬೆಳ್ಳಿನ ಫಸ್ಟು ಹಾಕಿ ಮುಖನ ನೋಡಿದ್ರು. ಈ ರಿಂಗ್ನ ನಮ್ಮ ಪಾಪುಗೆ ಹಾಕಿದ್ರು ಫಸ್ಟ್ ಒನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಅಜ್ಜಿ ತಂದಿರುವಂಥ ರಿಂಗು, ಬೆಳ್ಳಿದು. ಇದು ಕೂಡ ಪುಟ್ಟದಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈ ರಿಂಗು ಯೆಲ್ಲೋ ಕಲರ್ ಹಳ್ಳಿದೆ. ಇದು ಬಂದ್ಬಿಟ್ಟು ಅವ್ರ ಅಕ್ಕ ತೊಗೊಂಬಂದಿರೋಂಥದ್ದು ಬೆಳ್ಳಿ ರಿಂಗು. ಅವತ್ತು ಈ ರಿಂಗ್ ಕೂಡ ದೊಡ್ಡದಾಗ್ಬಿಟ್ಟಿತ್ತು, ಅವನಿಗೆ ಹಾಕೋದಕ್ಕೆ ಆಗಿರಲಿಲ್ಲ. ಹಾಗೆ ಕೈಯಲ್ಲಿ ಇಟ್ಟಿದ್ರಲ್ಲ, ಹಾಗೆ ಬೀಳ್ತಾನೇ ಇತ್ತು. ಅದಕ್ಕೆ ಒಂದು 5 ನಿಮಿಷ ಹಾಕ್ಬಿಟ್ಟು ತೆಗೆದ್ಬಿಟ್ವಿ ನಾವು. ಈ ಥರ ಯೆಲ್ಲೋ ಕಲರು ಸ್ಟೋನ್ ಬಂದಿದೆ ಇದರಲ್ಲಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅವ್ರ ಅಪ್ಪಾಜಿ ತೊಗೊಂಬಂದಿರೋ ಅಂಥದ್ದು ಗೋಲ್ಡ್ ರಿಂಗ್ನ ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ, ಇದಕ್ಕೂ ಕೂಡ ದಾರನ ಸುತ್ಬಿಟ್ಟಿದ್ದೀವಿ. ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ ನನಗೆ. ತುಂಬ ದಪ್ಪವಾಗಿ ಚೆನ್ನಾಗಿದೆ ನೋಡಿ. ಈ ಥರ ಡಿಸೈನ್ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ. ನೋಡಿ, ತುಂಬ ಚೆನ್ನಾಗಿದೆ. ಇದು ಕೂಡ ಇಷ್ಟ ಆಯಿತು ನನಗೆ. ಇದು ನಾಮಕರಣಕ್ಕಿಂತ ಮುಂಚೆನೇ ಹಾಕಿದ್ರು ಅವರು. ಪಾಪು ಹುಟ್ಟಿ 5 ದಿನ ಆದಮೇಲೆ ಫೇಸ್ ನೋಡ್ತಾರಲ್ವ, ಅದಕ್ಕೋಸ್ಕರನೇ ಅವಾಗೇ ಹಾಕಿದ್ದು. ಇದು ನಾಮಕರಣಕ್ಕಿಂತ ಮುಂಚೆನೇ
ಅವನ ಕೈಯಲ್ಲಿ ಈ ಉಂಗುರ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಈ ಥರ ಗೋಲ್ಡ್ ರಿಂಗು. ಇದು ಬಂದು ಅವ್ರ ಅಜ್ಜಿ ತೊಗೊಂಬಂದಿರೋ ಅಂಥದ್ದು. ಕೆಳಗಡೆನೆ ಬೀಳ್ತಾ ಇದೆ. ನೋಡಿ ಈ ಥರ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ, ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ರಿಂಗು ಇದು ಕೂಡ. ನೆಕ್ಸ್ಟ್ ಬಂದಿರೋಂಥ ಗೋಲ್ಡ್ ರಿಂಗು. ನೋಡಿ ಈ ಥರ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ ಡಿಸೈನು. ಇದು ಕೂಡ ದಪ್ಪವಾಗಿ ತುಂಬ ಚೆನ್ನಾಗಿದೆ. ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ರಿಂಗುಗಳು. ಎಲ್ಲರೂ ಬೆಳ್ಳಿ ರಿಂಗು ಮತ್ತು ಗೋಲ್ಡ್ ರಿಂಗ್ನ ಎರಡೂ ತೊಗೊಂಬಂದಿದ್ರು. ಬೆಳ್ಳಿ ಅಷ್ಟೇ ತೊಗೊಂಡು ಹೋಗ್ಬಾರ್ದಂತೆ, ಬಂಗಾರ ಅಷ್ಟೇ ತೊಗೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೆಳ್ಳಿ ರಿಂಗು ಕೂಡ ತೊಗೊಂಬಂದಿದ್ದಾರೆ. ಅದ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾವೆ ಎರಡು ಕೂಡ. ಎರಡು ರಿಂಗ್ನು ಅವ್ರ ಅಕ್ಕ ತೊಗೊಂಬಂದಿರೋ ಅಂಥದ್ದು. ಇವು ಎರಡು ರಿಂಗು ಅವ್ರ ಅಪ್ಪಾಜಿ ತೊಗೊಂಬಂದಿರೋ ಅಂಥದ್ದು. ಎಲ್ಲದಕ್ಕೂ ದಾರಾನ ಸುತ್ತಬಿಟ್ಟು ಇಟ್ಟಿದ್ದೀನಿ ನಾನು. ಈ ಥರ ಕೈಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಇವೆರಡು ಅವ್ರ ಅಜ್ಜಿ ತೊಗೊಂಬಂದಿರೋ ಅಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಗೆಜ್ಜೆ. ಈ ಥರ ಗೆಜ್ಜೆ ತೊಗೊಂಬಂದಿದ್ದಾರೆ. ಇದು ಬಂದ್ಬಿಟ್ಟು ನನ್ನ ಸೋದರ ಮಾವ ತೊಗೊಂಬಂದಿರೋ ಅಂಥದ್ದು ಪಾಪುಗೆ. ಇದೇನು ತುಂಬ ಚೆನ್ನಾಗಿರುತ್ತೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಂಬಂದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಇದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರದ್ದು ಗೆಜ್ಜೆ ತೊಗೊಂಬಂದಿದ್ದಾರೆ. ಈ ಥರದ್ದು ನೋಡಿ, ಈ ಥರ ಗೆಜ್ಜೆ ಬಂದಿದೆ. 3 ಕಡೆನೂ ಗೆಜ್ಜೆ ಬಂದಿದೆ. ಈ ಥರದ್ದು ತೊಗೊಂಬಂದಿದ್ದಾರೆ. ಇದು ಕೂಡ ನಮ್ಮ ಸೋದರ ಮಾವ ತೊಗೊಂಬಂದಿರೋ ಅಂಥದ್ದು. ಅಂದರೆ ಈ ಗೆಜ್ಜೆನ ಲಾಸ್ಟ್ ಮಾವ ತೊಗೊಂಬಂದಿರೋ ಅಂಥದ್ದು. ಇದು ಬಂದ್ಬಿಟ್ಟು 4ನೇ ಮಾವ ತೊಗೊಂಬಂದಿರೋದೆ. ಇದು ಗೆಜ್ಜೆನ ಪಾಪುಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ಇದೇನು ನಾನು ನಾಮಕರಣದಲ್ಲಿ ಹಾಕಿರಲಿಲ್ಲ. ಇದು ಬಂದ್ಬಿಟ್ಟು ಇದು 3ನೇ ಮಾವ ತೊಗೊಂಬಂದಿರೋ ಅಂಥದ್ದು. ನಿಂಗದಕಾಯಿ ಅಂತೀವಲ್ವ, ಅದು ಈ ಥರ ಚೈನ್ ಬಂದಿದೆ. ಇದು ದೊಡ್ಡದು ತೊಗೊಂಬಂದ್ಬಿಟ್ಟಿದ್ರು. ನಾನು ಚಿಕ್ಕ ತರಿಸ್ಕೊಂಡೆ, ಯಾಕಂದರೆ ದೊಡ್ಡದು ಹಾಕೋದಕ್ಕಾಗೋದಿಲ್ಲ. ಚಿಕ್ಕದಾದರೆ ಹಾಕ್ಬಿಟ್ಟು ಒಳಗಡೆ ಹಾಕ್ಕೊಂಡ್ರೆ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದು ತರಿಸ್ಕೊಂಡಿದ್ದೀನಿ. ಇದು ಹಾಕ್ಬೇಕಂತೆ ಮಕ್ಕಳಿಗೆ, ಅದಕ್ಕೋಸ್ಕರ ತೊಗೊಂಬಂದಿದ್ರಲ್ಲ, ಅದಕ್ಕೆ ನಾನೇ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಇದನ್ನು ನೋಡಿ, ಇದಿಷ್ಟನ್ನ ನಮ್ಮ ಸೋದರ ಮಾವನವರು ತೊಗೊಂಬಂದಿರೋ ಅಂಥದ್ದು. ಇದೆಲ್ಲ ಬೆಳ್ಳಿ ಐಟಮ್ಸು. ಇದಿಷ್ಟು ಅವ್ರದ್ದು. ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ತೊಗೊಂಬಂದಿರೋ ಅಂಥದ್ದು. ನೋಡಿ ಇಷ್ಟೆಲ್ಲ ಗಿಫ್ಟು ಬಂದಿದೆ ನಮ್ಮ ಪಾಪುಗೆ. ಯಾವುದು ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗಂತೂ ಎಲ್ಲ ಜ್ಯುವೆಲರ್ಸು ಕೂಡ ತುಂಬಾ ಇಷ್ಟ ಆಗಿದೆ. ಗಿಫ್ಟ್ ಕೊಟ್ಟಿದ್ದಲ್ವಾ, ತುಂಬಾ ಇಷ್ಟ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಪಾಪುಗೆ ಗಿಫ್ಟ್ ಬಂದಿರೋ ಅಂಥ ಜ್ಯುವೆಲರ್ಸು. ನಾನು ಇವೆಲ್ಲವೂ ಪಾಪುಗೆ ಯಾವಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ಹಾಕಬೇಕು ಒಂದು ಸಾರಿ, ಹಾಕೇ ಇಲ್ಲ ನಾನು ಎಲ್ಲನೂ. ನಮ್ಮ ಪಾಪುಗೆ ಹುಷಾರಿಲ್ಲದ ಕಾರಣಕ್ಕೆ ನಾನು ವೀಡಿಯೋನ ಹಾಕೋದಕ್ಕೆ ಆಗ್ತಾಯಿಲ್ಲ. ಡೈಲಿ ಒಂದಿನ ಬಿಟ್ಟು 2 ಡೇಸಿಗೆ ಒಂದು ಸಾರಿ ವೀಡಿಯೋನ ಹಾಕ್ತೀನಿ. ನನಗೆ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಲ್ಲಿ ತನಕ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ.